ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತುಂಬಾ ಟ್ರೆಂಡಿಂಗಲ್ಲಿರುವಂಥ ಗೋಪುರ ಡಿಸೈನ್ ಅಂತ ಈ ಥರ ಡಿಸೈನು ಸ್ಲೀವ್ಗೆ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಥವಾ ಹೊಲಿಯೋದು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ನಾನು ವರ್ಕ್ ಮಾಡಿಸಿದೆ ಇದು ಸ್ಯಾರಿಗೆ, ಸ್ವಲ್ಪ ಕಾಟನ್ ಮಿಕ್ಸಲ್ಲಿತ್ತು ಸ್ಯಾರಿದು, ಬಾರ್ಡ್ರ್ ಸ್ಯಾರಿ. ಅದಕ್ಕೋಸ್ಕರ ವರ್ಕ್ ಮಾಡಿಸಿದೆ. ಆ ವರ್ಕು ಕರೆಕ್ಟಾಗಿ ಮಧ್ಯಾಹ್ನ ಬರಬೇಕು. ಅದಕ್ಕೋಸ್ಕರ ನಾನು ನೋಡಿ ಇದು ಕರೆಕ್ಟಾಗಿ ಕೂರಿಸಿ ಮಧ್ಯಕ್ಕೆ ಈ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ಯಾವ ಥರ ಹೊಲಿಯೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಈಗ ನಾನು ಸ್ಲೀವ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚಿಕ್ಕ ಬೇಕಾ ಅಥವಾ ದೊಡ್ಡಕ್ಕೆ ಬೇಕಾ ಡಿಸೈನು ನೀವೊಂದು ಅಳತೆ ಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಅಂತ ನಿಮ್ಗೇನು ಹೇಳಲ್ಲ, ಒಂದು ಅಳತೆ ಮೇಲೆ ನೀವು ಕಟ್ ಮಾಡ್ಕೋಬೋದು. ನೋಡಿರಿ, ನಾನು ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಸ್ಲೀವ್ ಕಟ್ಟಿಂಗ್ ಮಾಡ್ತೀವಲ್ಲ ಅದೇ ಥರನೇ ಸ್ಲೀವ್ ಕಟ್ಟಿಂಗ್ ಮಾಡಿಕೊಂಡು ನೀವು ಎಷ್ಟು ಅಳತೆಗೆ ಬೇಕು ಅಷ್ಟಕ್ಕೆ, ಇಷ್ಟೇ ಇರಬೇಕು ಅಂತ ಏನಿಲ್ಲ. ಇದು ನಿಮಗೆ ಎಷ್ಟು ಅಗಲ ಬೇಕು ಅನಿಸುತ್ತೆ ಅಷ್ಟು ಅಗಲಕ್ಕೆ ನೀವು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನಾನು ಎಕ್ಸ್ಟ್ರಾ 2 ಲೇಯರ್ಸು ನಾನು ಲೈನಿಂಗ್ ತೊಗೊಂಡಿದ್ದೀನಿ. ಇದು ನಾನು ಪ್ಯಾಚ್ ಮಾಡೋಕ್ಕೆ ಅಂತ. ನೋಡಿ ಇಲ್ಲಿ ಸೇಮ್ ನಾನು ಈ ಕಟ್ಟಿಂಗ್ ಏನು ಮಾಡಿದೆ ಅದಕ್ಕಿಂತ 1/4 ಇಂಚು ಅಗಲವಾಗಿ ಮಾರ್ಕ್ ಹಾಕಿದ್ದೀನಿ. ಸ್ಟಿಚಿಂಗ್ ಮಾಡಾದಮೇಲೆ ಅದು ಕರೆಕ್ಟಾಗಿ ಕೂತ್ಕೋಬೇಕು. ಅದಕ್ಕೋಸ್ಕರ ಈಗ ಬಾರ್ಡರ್ನ ನಾನು ಏನು ಅಳತೆ ಇದೆ ಅದೇ ಅಳತೆಗೆ ಸ್ವಲ್ಪ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಬಿಟ್ಕೊಂಡು ನಾನು ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಬಾರ್ಡರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಥವಾ ಕಾಂಟ್ರಾಸ್ಟಲ್ಲಿ ಹಾಕೋದ್ರು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಇದಕ್ಕೆ ಜಾಯಿಂಟ್ ಮಾಡಬೇಕು. ಓಕೆ, ಮಾಡ್ಕೊಳ್ಳೋಣ. ಅದು ತುದಿಗೆ ಹೋಗುತ್ತೆ, ಅಷ್ಟೇನು ಕಾಣಿಸೋದಿಲ್ಲ ಅಲ್ಲಿ, ಪರವಾಗಿಲ್ಲ. ಈಗ ಮತ್ತೆ ಇನ್ನೂ ಒಂದು ಕಟ್ಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಇದರಲ್ಲಿ ದೊಡ್ಡದಾಗಿದೆ ನೋಡಿ ಬಟ್ಟೆ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳೋಣ. ಈ ಕಲಿತಾ ಇರುವಂಥವ್ರು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅದೇನು ವೇಸ್ಟ್ ಬಟ್ಟೆನೇ, ಹಾಗಾಗಿ ಇನ್ನೇನು ಉಪಯೋಗಕ್ಕೆ ಬರಲ್ಲ. ಆನಂತರ ಬೇಕಾದ್ರೆ ನೀವು ಕಟ್ಟಿಂಗ್ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೊಳ್ಳೋಣ. ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೇ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ. ಈಗ ನೋಡಿ, ಅದು ಅಳತೆಗೆ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗಿಗೆ ನಾನು ಮಾರ್ಕ್ ಹಾಕ್ಕೊಂಡು ಆನಂತರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ಗೆ. ಸ್ಮೂತಾಗಿರೋ ಬಟ್ಟೆಗೆ ಸ್ವಲ್ಪ ಕಷ್ಟ ಅನ್ಸ್ಕೋಬೋದು, ಕ್ಯಾನ್ವಾಸ್ ಕೊಡಬೇಕಾಗುತ್ತೆ. ಇದು ಬಾರ್ಡರ್ ಸೀರೆ, ಅದು ಅಲ್ಲದೆ ಕಾಟನ್ ಮಿಕ್ಸ್ ಆಗಿತ್ತು. ಅದಕ್ಕೋಸ್ಕರ ನನಗೇನು ಕ್ಯಾನ್ವಾಸ್ ಏನು ಕೊಟ್ಟಿಲ್ಲ, ಚೆನ್ನಾಗೇ ಬಂತು. ನೋಡಿ, ಈಗ ನಾನು ಸ್ಲೀವ್ಗೆ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬಾರ್ಡರ್ ಲೆಸ್ ಮಾಡಿ ನಾನು ಬಟ್ಟೆ ತೊಗೊಂಡಿದ್ದೀನಿ. ಈ ಥರ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಆನಂತರ ಬೇಕಿದ್ರೆ ನಾನು ಒಂದು ಸ್ವಲ್ಪ ಜಾಯಿಂಟ್ ಮಾಡ್ಕೊತೀನಿ. ಒಂದಕ್ಕೆ ಜಾಯಿಂಟ್ ಏನೋ ಆಗುತ್ತಷ್ಟೇ, ನೋಡೋಣ ಹೇಳ್ತೀನಿ. ಈಗ ಮೇಲ್ಗಡೆಗೆ ಯಾವುದು ಕೆಳಗಡೆಗೆ ಯಾವುದು ಅಂತ ಅಂದ್ಬಿಟ್ಟು ನಾನು ಮಾರ್ಕ್ ಹಾಕ್ಕೊಂಡೆ. ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಈ ಬ್ಲೌಸ್ ಅಂತೂ, ಗೋಪುರ ಡಿಸೈನು ಅಂತ ಅಂದ್ಬಿಟ್ಟು. ಈಗ ಇದನ್ನು ನಾನು ನಾರ್ಮಲಾಗೆ ಸ್ಟಿಚ್ ಮಾಡ್ಕೊತೀನಿ. ನಾನು ಏನು ಕಟ್ಟಿಂಗ್ ಮಾಡಿದ್ದೀನಿ ಅದರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಫಸ್ಟು ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ಲ ಬೇರೆ ಲೈನಿಂಗು ಮತ್ತು ಬಾರ್ಡರ್ನ, ಅದನ್ನು ನಾನು ಸೇರಿಸ್ಕೊಂಡು ಹೊಲ್ಕೋತೀನಿ. ಫಸ್ಟು ನಾನು ನೋಡ್ಕೊಳ್ಳಿ ಯಾವ ಥರ ಅಂತ ಅಂದ್ಬಿಟ್ಟು. ಮತ್ತೆ ಹೇಳ್ತೀನಿ, ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ನಾವು, ಡಿಸೈನ್ಗೆ ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕಿಂತ 1/4 ಇಂಚು ಸ್ವಲ್ಪ ಆಚೆ ಮಾರ್ಕ್ ಹಾಕ್ಕೊಂಡು ನಾವು ಅದರ ಅಳತೆಗೆ ನಾನು ಸ್ಟಿಚ್ ಮಾಡ್ಕೊಬೇಕು. ಈ ಥರ ಮಧ್ಯಕ್ಕೆ ಕರೆಕ್ಟಾಗಿ ಆ ಡಿಸೈನ್ ಬರಬೇಕು. ಆ ಎಲೆ ಡಿಸೈನ್ ಏನಿದೆ, ನೀವು ಡಿಸೈನ್ ಇಲ್ಲ ಅಂದರೆ ಪರವಾಗಿಲ್ಲ, ಆರಾಮಾಗಿ ಆ ಕಡೆ ಈ ಕಡೆ ಹೋದರೂ ಪರವಾಗಿಲ್ಲ, ನಡೆಯುತ್ತೆ. ಇಲ್ಲಿ ನಾನು ವರ್ಕ್ ಮಾಡಿಸಿರೋದ್ರಿಂದ ಅದು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಆ ಮೂತಿ ಏನಿದೆ ಆ ಮೂತಿ ಕರೆಕ್ಟಾಗಿ ಅದು ಎಲೆದು ಕರೆಕ್ಟಾಗಿ ಕುತ್ಕೋಬೇಕು. ಅದಕ್ಕೋಸ್ಕರ ನೋಡಿ, ಇದನ್ನು ನಾನು ಈ ಥರ ಫೋಲ್ಡ್ ಮಾಡ್ಕೊತೀನಿ. ನಾರ್ಮಲಾಗಿ ನಾವು ಲೈನಿಂಗ್ನ ಮೇಲ್ಗಡೆ ಇಟ್ಕೊಂಡೇನೆ ನಾನು ಹೊಲ್ಕೊಂಡು ಆನಂತರ ಈ ಥರ ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಂಡು ಅಂಟಾಕೊತಾ ಇದ್ದೀನಿ. ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವೀಡಿಯೋ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲೂ ಫಾಸ್ಟ್ ಮಾಡಿಲ್ಲ. ಕಲಿಯೋರಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಅಂದ್ಬಿಟ್ಟೆ ನಾನು ವೀಡಿಯೋನ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕೊಳ್ಳೋಣ. ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಜಾಯಿಂಟ್ ಬೇಕಾಗಿತ್ತು, ಜಾಯಿಂಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಜಾಯಿಂಟ್ ಮಾಡ್ಕೊಂಡಾದ ನಂತರ ನಾನು ಮೇಲ್ಗಡೆ ಹೊಲಿಗೆ ಹಾಕಲ್ಲ, ಒಳಗಡೆನೇ ಎರಡು ಹೊಲಿಗೆ ಬರೋ ಥರ ನಾನು ಹೊಲಿಗೆ ಹಾಕ್ಕೊತೀನಿ. ನೋಡಿ, ಈ ಥರ ಅಂದರೆ ಸ್ಲೀವ್ ಆಗಿರೋದ್ರಿಂದ ಹೊಲಿಗೆ ಕಾಣಬಾರ್ದು ಅಂತ ನಾನು ಹೊಲಿಗೆ ಹಾಕ್ಕೊಂಡಿಲ್ಲ.
ಈಗ ಸೇಮ್ ನಾನು ಏನು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ತುದಿಗೆ ನಾನು ಕರೆಕ್ಟಾಗಿ ಈ ಥರ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ. ತುಂಬ ಅಂದರೆ ತುಂಬ, ಯಾವ ಯೂಟ್ಯೂಬಲ್ಲಿ ನೋಡಿದ್ರೂ ಬರೀ ಇದೇ ಸ್ಲೀವ್ ಸ್ಟಿಚಿಂಗು ಮತ್ತು ಕಟ್ಟಿಂಗು ಇದೇ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥದ್ದು. ಟೆಂಪಲ್ ಡಿಸೈನ್, ಗೋಪುರ ಡಿಸೈನ್ ಅಂತ ಅಂದ್ಕೊಂಡು ನೋಡಿ ಕರೆಕ್ಟಾಗಿ ಬಂತಾ. ಈಗ ಆ ಕಡೆದು ನಾನು ಅದೇ ಥರನೇ ಸ್ಟಿಚ್ ಮಾಡ್ಕೊತೀನಿ. ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೆ ತುದಿನಲ್ಲೂ, ಹಾಗಾಗಿ ಇದಕ್ಕೇನು ಜಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ಅಲ್ಲೇನಿದೆ ಅದೇ ಥರನೇ ನಾನು ಹೊಲ್ಕೊತಾ ಇದ್ದೀನಿ. ನಾನು 2 ಸ್ಲೀವ್ಗೂ ಸ್ಟಿಚಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಒಂದರಲ್ಲಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ, ನೋಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಕಲಿಯುವಂಥವ್ರಿಗೆ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ಫ್ಯಾಮಿಲಿಗೋ ಶೇರ್ ಮಾಡಿ. ನೋಡಿ ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕ್ಕೊಂಡಿದ್ದೀನಿ. ಅದೇ ಹೊಲಿಗೆ ನಾನು ಏನು ಮಾರ್ಕ್ ಹಾಕಿದ್ದೀನಿ ಅದೇ ಮಾರ್ಕಿಗೆ ಕರೆಕ್ಟಾಗಿ ನಾವು ಸ್ಟಿಚಿಂಗ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸೇಮ್ ಅದು ಯಾವ ಥರ ಸ್ಟಿಚಿಂಗ್ ಮಾಡಿದೆ ತುದಿಗೆ ಅದೇ ಥರನೇ ಇದಕ್ಕೂ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಕಾಟನ್ ಬ್ಲೌಸು, ಕಾಟನ್ ಸೀರೆಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ನಾವು ಹೇಳ್ದಂಗೆ ಕೂತ್ಕೊಳ್ಳುತ್ತೆ. ಬಾರ್ಡರ್ ಸೀರೆಗಳಿಗೆ, ಇದಕ್ಕೆಲ್ಲ ರೇಷ್ಮೆ ಸೀರೆಗಳಿಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ರೆಡಿ ಆಯಿತು. ಈಗ ನೋಡಿದ್ರಲ್ಲ, ಈಗ ನಾನು ಅದು ಇಟ್ಕೊಂಡು ನೋಡ್ತಾ ಇದ್ದೀನಿ. ಆ ಕಡೆ ಈ ಕಡೆ 1/4 ಇಂಚು ಎಕ್ಸ್ಟ್ರಾ ಇದೆ, ಸರಿ ಹೋಯ್ತು. ಈಗ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನೆಲ್ಲ ತೆಗೆದು ಬಿಡೋಣ. ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡೋವರೆಗೂ ನಾವು ಏನು ಕಟ್ ಮಾಡಿದ್ದೀವಿ ನೋಡಿ ಆ ಬಟ್ಟೆನ ಬಿಸಾಕಬಾರ್ದು, ಹಾಗೆ ಇಟ್ಕೊಂಡಿರಬೇಕು. ಈಗ ಸ್ಲೀವ್ ನಾನು ಮೇಲ್ಗಡೆ ಯಾವುದು ಒಳಗಡೆ ಯಾವುದು ಅಂತ ನೋಡಿಕೊಂಡು ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ ಒಂದು ಸಮವಾಗಿ ನಾವು ಜಾಯಿಂಟ್ ಮಾಡ್ಕೋಬೇಕು. ಇದು ಡಿಸೈನಾಗಿ ನಾವು ಕಟ್ ಮಾಡಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಜೋಡಿಸ್ಕೊಂಡು, ನೀವು ಬೇಕಿದ್ದರೆ ಪಿನ್ಗಳು ಹಾಕ್ಕೊಳ್ಳಿ, ಒಂದು 4-3 ಪಿನ್ ಹಾಕ್ಕೊಳ್ಳಿ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಕರೆಕ್ಟಾಗಿ ಕೂರಿಸ್ಕೊಬೇಕು. ಫಸ್ಟು ಒಂದು ಚೂರು ಹೆಚ್ಚು ಕಮ್ಮಿ ಆಗಬಾರ್ದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಾವು ಏನು ಕಟ್ಟಿಂಗ್ ಮಾಡಿದ್ದೀವಿ ಆ ಡಿಸೈನ್ ಬರಲ್ಲ. ಹಾಗೆಯೇ ನಾವಲ್ಲಿ ಇನ್ನೊಂದು ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದೀವಲ್ಲ ಬಾರ್ಡರ್ದು, ಅದು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವೇನು ಕಟ್ಟಿಂಗ್ ಮಾಡಿದ್ದೀವಿ ಅದೇ ಥರನೇ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ನಾನು ಮೊದಲೇ ಹೇಳ್ದಂಗೆ ಸ್ಮೂತಾಗಿರೋ ಬಟ್ಟೆಗೆ ಸ್ವಲ್ಪ ಕ್ಯಾನ್ವಾಸ್ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆಲ್ಲ ನಾರ್ಮಲ್ಲಾಗಿ ಬಾರ್ಡರ್ ಸೀರೆಗೆ, ಕಾಟನ್ ಸೀರೆಗೆ ಏನೂ ಬೇಕಾಗಿಲ್ಲ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಅದೇನು ಕಟ್ಟಿಂಗ್ ಮಾಡಿದ್ದೀನಿ ಅದ್ರ ಮೇಲೆ 1/4 ಇಂಚ್ ಒಳಗಡೆಗಾದಂಗೆ ನಾವು ಸ್ಟಿಚ್ ಮಾಡ್ಕೊಬೇಕು. ಈ ಥರ ಒಂದು 10 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ. ಸ್ಟಿಚಿಂಗ್ ಮಾತ್ರ ಚೆನ್ನಾಗಿ ನೋಡಿಕೊಂಡು ಅದೇನು ಡಿಸೈನ್ ಇದೆ ಅದೇ ಥರ ಫಿನಿಶಿಂಗ್ ಬರೋ ಥರನೇ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿದ್ರಲ್ಲ ಈ ಥರ. ಈಗ ನೀವು ಬೇಕಿದ್ರೆ ಪಿನ್ಗಳನ್ನ ತೆಕ್ಕೊಳ್ಳಿ. ಈಗ ಕಟ್ಟಿಂಗ್ ಮಾಡೋಕ್ಕೆ ಮುಂಚೆನೇ ನಾವು ತುದಿನೂ ಸ್ಟಿಚ್ ಮಾಡ್ಕೊತೀನಿ. ನಾನೇನು ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡಲ್ಲ, ಒಂದೇ ಸಲ ಫೋಲ್ಡ್ ಮಾಡ್ಕೊಂಬಿಡ್ತೀನಿ. ಇದೇ ಸುಲಭ. ಆ ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡೋದಕ್ಕಿಂತ ತುದಿನಲ್ಲೇ ನಾವು ಸೇಮ್ ಹೆಂಗೆ ಬ್ಲೌಸ್ಗೆ ಸ್ಟಿಚ್ ಹಾಕ್ತೀವಿ ನಾರ್ಮಲ್ ಬ್ಲೌಸ್ಗಳಿಗೆ ಅದೇ ಥರನೇ ಸ್ಟಿಚ್ ಹಾಕ್ಕೊಂಡ್ರೆ ಪಲ್ಟಾಯಿಸ್ಕೊಂಡ್ರೆ ಇದೇ ಸುಲಭ. ನೋಡಿ ಈ ಥರ. ಮತ್ತು ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ನಾವು ಸಣ್ಣದಾಗಿ ಕಟ್ ಮಾಡ್ತೀವಲ್ಲ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ, ದಾರ ಬಿಟ್ಟೋಗಲ್ಲ ಅಂತ ನಾನು 2 ಹೊಲಿಗೆ ಹಾಕ್ಕೊತೀನಿ. ನೋಡಿ ಇದಕ್ಕೆ ಸ್ವಲ್ಪ ಜಾಯಿಂಟ್ ಮಾಡಬೇಕಾಗಿತ್ತು, ಜಾಯಿಂಟ್ ಮಾಡ್ಕೊಬಿಡೋಣ. ಬಟ್ಟೆ ಒಬ್ಬೊಬ್ಬರಿಗೆ ಬ್ಲೌಸ್ ಪೀಸಲ್ಲಿ ಬಟ್ಟೆ ಸ್ವಲ್ಪ ಕಮ್ಮಿ ಬಂದರೆ ಸಾಕಾಗಲ್ಲ, ಜಾಸ್ತಿ ಬಂದರೆ ಮಸ್ತಾಗುತ್ತೆ. ಅಂದರೆ ಇದು ಆಫ್ ಸ್ಲೀವ್ ಅಲ್ವಾ, ಹಾಗಾಗಿ ಬೇಜಾನ್ ಬಟ್ಟೆ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಬಟ್ಟೆ ಕಮ್ಮಿ ಇದ್ದಾಗ ನೋಡಿಕೊಂಡು ಬಟ್ಟೆನ ಉಪಯೋಗಿಸ್ಕೋಬೇಕಾಗುತ್ತೆ. ಇದೊಂದಕ್ಕೆ ಮಾತ್ರ ಅಟ್ಯಾಚ್ ಮಾಡಬೇಕಾಗಿತ್ತು, ನಾನು ಒಂದೇ ಸಲ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೆ, ಈಗ ಮಾಡಿಕೊಂಡೆ.
ನೋಡಿ ಏನಿದೆ ಮುಂದಕ್ಕೆ ಸ್ಟಿಚ್ ಹಾಕೊಂಡು ಹೋಗ್ತಾ ಇದ್ದೀನಿ ನಾನು. ಈ ಥರ ಡಿಸೈನ್ಗಳನ್ನ ನಾವು ಬ್ಲೌಸ್ಗಳಿಗೆ ಅಥವಾ ಸ್ಲೀವ್ಗಳಿಗೆ ಮಾಡಿ ಹಾಕ್ಕೊಂಡಾಗ ತುಂಬಾ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ನೋಡೋರ ಕಣ್ಣೆಲ್ಲ ಆ ಡಿಸೈನ್ ಮೇಲೆ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ನೋಡಿ ಹೊರಗಡೆ ಹೋದಾಗ ನಾವು ಸ್ಯಾರಿಗಿಂತ ಬ್ಲೌಸ್ಗೆ ಅಟ್ರ್ಯಾಕ್ಷನ್ ಜಾಸ್ತಿ ಆಗೋದು, ಆ ವರ್ಕುಗೆ, ಆ ಡಿಸೈನ್ಗೆ, ಅದ್ರ ಮೇಲೇ ಕಣ್ಣು ಹೋಗೋದು. ಹಾಗಾಗಿ ಸ್ಯಾರಿ ಹೆಂಗಿದ್ರೂ ಪರವಾಗಿಲ್ಲ, ಬ್ಲೌಸ್ ಮಾತ್ರ ಅಟ್ರ್ಯಾಕ್ಷನಾಗೆ ಸ್ಟಿಚ್ ಮಾಡಿಸ್ಕೊಬೇಕು. ನೋಡಿ ಈಗ ಇದಾದ ನಂತರ ನಾನು ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊಂಡು ನೀಟಾಗಿ ನಿಧಾನಕ್ಕೆ ಮಧ್ಯ ಮಧ್ಯ ನಮಗೆ ಕರೆಕ್ಟಾಗಿ ಶೇಪ್ ಬರಬೇಕು ಅಂದರೆ ಆ ಕಡೆ ನೋಡಿ ಅದನ್ನು ಕಟ್ ಮಾಡ್ಕೊಬೇಕು. ತುದಿನ ಪಲ್ಟಾಯಿಸ್ಬೇಕಾದ್ರೆ ಬಟ್ಟೆ ಸಿಗಾಕೊಂಡ್ರೆ ಕರೆಕ್ಟಾಗಿ ಫಿನಿಶಿಂಗ್ ಬರಲ್ಲ ಅಂತ ಅಂದ್ಬಿಟ್ಟು ಈ ಥರ ಸಣ್ಣದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಇದನ್ನು ಉಲ್ಟಾ ಮಾಡ್ಕೊಬೇಕು. ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಬಿಡೋಣ. ಈ ಥರ ಜಾಸ್ತಿ ಬಟ್ಟೆ ಬಿಟ್ಟರೆ ಏನೂ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಕಟ್ ಮಾಡಿಕೊಂಡು ಈ ಥರ ಉಲ್ಟಾ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ತುದಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂದು ಸೂಜಿ ಸಹಾಯದಿಂದ ಈ ಥರ ತುದಿನ ನಿಧಾನಕ್ಕೆ ಎತ್ಕೊಬೇಕು. ಅಂದರೆ ನಾವು ಕಟ್ ಮಾಡಿರ್ತೀವಿ, ಒಳಗಡೆ ಚಿಟ್ಕ ಹಾಕಿರ್ತೀವಿ, ಅದು ಕಳ್ಕೊಳ್ದಿರೋ ಥರ ನಾವು ನಿಧಾನಕ್ಕೆ ಈ ಥರ ಮೂತಿಗಳನ್ನ ನಾವು ಎತ್ಕೊಬೇಕು. ಇಲ್ಲಾಂದರೆ ಒಂದೇ ಸಲ ಹೊಲಿಬೇಕಾದ್ರೆ ದಾರ ಹಾಕ್ಬಿಟ್ಟು ಎಳ್ಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಅದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಥರ ಡಿಸೈನ್ಗಳಿಗೆ ಒಳಗಡೆಯಿಂದ ದಾರ ಹಾಕ್ಬಿಟ್ಟು ಎಳ್ಕೊಂಡ್ರೆ ಪರ್ಫೆಕ್ಟಾಗಿ ಮೂಲೆಗಳು ಕುತ್ಕೊಳ್ಳುತ್ತೆ. ನೋಡಿದ್ರಲ್ಲ, ಈ ಥರ ಬೇಕಿದ್ರೆ ನೀವು ಬಟ್ಟೆ ಏನಾದ್ರು ಸ್ವಲ್ಪ ನಿಮಗೆ ಸರಿಯಾಗಿ ಕೂತಿಲ್ಲ ಅಂದರೆ ಐರನ್ ಹಾಕ್ಕೊಳ್ಳಿ, ಪರ್ಫೆಕ್ಟಾಗಂತೂ ಕೂತ್ಕೊಳ್ಳುತ್ತೆ. ನೋಡಿ ನಾನು ಈ ಥರ ತುದಿಯಿಂದ ಒಂದು ಹೊಲಿಗೆ ಹಾಕ್ಕೊಬಿಡ್ತೀನಿ ಜೊತೆಯಲ್ಲೇ ಹಾಕ್ಕೊಂಡು. ಈಗ ನಾನು ಏನು ಪಲ್ಟಾಯಿಸ್ಕೊಂಡಿದ್ದೀನಿ ಅದ್ರ ತುದಿಗೇ ಇದೇ ಥರನೇ ನೀವು ಸ್ಟಿಚ್ ಮಾಡ್ಕೊಬೇಕು. ಫಸ್ಟು ಒಂದು ರೌಂಡು ಸ್ಟಿಚ್ಚಿಂಗ್ ಆಗಬೇಕು. ಒಂದೇ ಸಲ ಪ್ಯಾಚ್ ಮೇಲೇ ಹೊಲಿಗೆ ಹಾಕೋಣ ಅಂತ ಹಾಕಬಾರ್ದು. ಈಗ ನಾವು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅಂತೂ ಮಾಡ್ಕೊಳ್ಳೇಬೇಕು. ಫಸ್ಟ್ ಸ್ವಲ್ಪ ನಿಧಾನಕ್ಕೆ ಸ್ಟ್ಯಾಂಡ್ ಎತ್ತಿ ಸೂಜಿನ ತಿರುಗಿಸ್ಕೊತಾ ಹೋಗ್ಬೇಕು ನಾವು. ಸ್ಲೀವ್ಗಳಲ್ಲಿ ಬೇಜಾನ್ ಸ್ಲೀವ್ಗಳು, ಸ್ವಲ್ಪ ದಿನ ಬಫ್ ಸ್ಲೀವ್ ಟ್ರೆಂಡಿಂಗಲ್ಲಿ ತುಂಬಾ ಟ್ರೆಂಡಿಂಗಲ್ಲೋಯ್ತು. ಈಗ ಗೋಪುರ ಡಿಸೈನ್ ಅಂತ ಬಂದಿದೆ. ಈ ಡಿಸೈನ್ ತುಂಬ ರನ್ನಿಂಗಲ್ಲಿದೆ, ಹಾಗೆಯೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ನೋಡಿ ಅದು ಮೂಲೆ ನಾವು ಪಲ್ಟಾಯಿಸಿರ್ತೀವಲ್ಲ, ಸ್ವಲ್ಪ ಒಳಗಡೆ ಹೋದಂಗೆ ಆಗಿರುತ್ತೆ. ನಾವು ನೋಡ್ಕೊಂಡು ಕರೆಕ್ಟಾಗಿ ಆ ಮೂತಿನ ಕರೆಕ್ಟಾಗಿ ಕೂರಿಸ್ಕೊಂಡು ನಾವು ಹೊಲಿಗೆ ಹಾಕೋಬೇಕು. ಆವಾಗಲೇ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು. ನೋಡಿ ಈ ಥರ ಹೊಲಿಗೆ ಹಾಕ್ಕೊಂಡು ಮತ್ತೆ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕೊಬಿಡ್ತೀನಿ. ನಾನು ಪದೇ ಪದೇ ಹೇಳ್ತೀನಿ, ಬೇಕಿದ್ರೆ ನೀವು ಐರನ್ ಹಾಕ್ಕೊಳ್ಳಿ ಅಂದರೆ. ಈ ಕಲಿತಾ ಇರುವಂಥವ್ರಿಗೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಐರನ್ ಮಾಡ್ಕೊಳ್ಳಿ. ಎದ್ದು ಕೂತು ಮಾಡಿದ್ರೂ ಪರವಾಗಿಲ್ಲ, ಐರನ್ ಹಾಕ್ಕೊಂಡು ಫಿನಿಶಿಂಗ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಏನು ಲೈನಿಂಗ್ ಇದೆ ಅದನ್ನು ಅಟ್ಯಾಚ್ ಮಾಡ್ಕೊಬಿಡೋಣ. ಈ ಡಿಸೈನ್ ಒಂದು ಪರ್ಫೆಕ್ಟಾಗಿ ಬಂತು ಅಂದರೆ ಇದು ನಾರ್ಮಲಾಗಿ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಅದೇ ಥರನೇ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಸೇಮ್ ಒಂದೇ ಸಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಡಿಸೈನು ನಾನು ಸೇರಿಸಿದ್ಮೇಲೆ ಪರ್ಫೆಕ್ಟಾಗಿ ಕಾಣಿಸ್ಬೇಕದು, ಅದಕ್ಕೋಸ್ಕರ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ನಾನು ಎಲ್ಲನೂ ತೆಗಿತಾ ಇದ್ದೀನಿ. ನೋಡಿ ಈಗ ನಾನು ಮೊದಲೇ ಪ್ಯಾಚ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎತ್ಕೊಂಡು ಕರೆಕ್ಟಾಗಿ ಕೂರಿಸ್ಕೊತಾ ಇದ್ದೀನಿ. ಈ ಥರ ಜೋಡಿಸ್ಕೋಬೇಕು ನಾವು. ಅದಾದ ನಂತರ ನಾನು ಲೈನಿಂಗಲ್ಲಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ನೀವು ನಿಜ ಸ್ಟಿಚ್ಚಿಂಗ್ ಆಗೋವರೆಗೂ ಬಿಸಾಕ್ಬಿಡಿ. ಈಗ ನಾನು ಅದನ್ನು ಇಟ್ಕೊತೀನಿ. ಅದಕ್ಕಿಂತ 1/4 ಇಂಚ್ ಮಾತ್ರ ಜಾಸ್ತಿ ಬಂದಿರಬೇಕು, ಅಂದರೆ 1/4 ಇಂಚು ಸ್ಟಿಚ್ಚಿಂಗ್ ಒಳಗಡೆ ಹೋಗಿರುತ್ತಲ್ಲ ಅದಕ್ಕೋಸ್ಕರ 1/4 ಇಂಚ್ ಮಾತ್ರ ಜಾಸ್ತಿ ಬಂದಿರಬೇಕು. ಒಂದು ಚೂರು ಹೆಚ್ಚಾಗಿ ಕಮ್ಮಿ ಬಂದಿದ್ರೂ
ಅದು ಡಿಸೈನು ಪರ್ಫೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ನಾನು ಕಟಿಂಗ್ ಮಾಡಿ ಇಟ್ಕೊಂಡಿರೋ ಪೀಸ್ನ ನಿಮ್ಮ ಕಣ್ಣು ಮುಂದೆನೇ ಇಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಹೊಲಿಗೆಗೆ ಹೋಗಿದೆ ನೋಡಿ. ಸೇಮ್ ಕರೆಕ್ಟಾಗಿ ನಾನು ಏನು ಕರೆಕ್ಟಾಗಿ ಕಟಿಂಗ್ ಮಾಡಿದೆ ಅದೇ ಥರನೇ ಬಂದಿದೆ. ಈಗ ಒಂದೆರಡು ಪಿನ್ಗಳು ಹಾಕೋಬಿಡೋಣ. ನಿಮಗೆ ಬೇಕು ಅಂದರೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಅದೇ ಮಾರ್ಕ್ ಮೇಲೆ ಅದನ್ನ ಇಟ್ಕೊಂಡು ಸ್ಟಿಚಿಂಗ್ ಹಾಕೋಬೇಕು ಅಂತ. ಇಲ್ಲ ಅಂದರೆ ಕರೆಕ್ಟಾಗಿ ಒಂದು 3 ಗುಂಡು ಸೂಜಿನ ಸೇರಿಸ್ಕೊಂಬಿಡಿ. ನೋಡಿದ್ರಲ್ಲ, ತುಂಬಾ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂತು. ನಾನು ಏನು ಕಟಿಂಗ್ ಮಾಡಿದೆ, ಏನು ಮಾರ್ಕ್ ಹಾಕಿದೆ ಅದೇ ಮಾರ್ಕೋಗೇ ಕರೆಕ್ಟಾಗಿ ಬಂದಿದೆ. ಒಂದೇ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಅಂದರೆ ಜಾಸ್ತಿ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಈಗ ಇದನ್ನು ಸೇರಿಸಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನೋಡ್ತಾ ಇದ್ರೇ ತುಂಬಾ ಚೆನ್ನಾಗಿದೆ. ದಾರ ಇವತ್ತು ಸ್ವಲ್ಪ ಸಣ್ಣಕ್ಕಿದೆ ದಾರ, ಅದಕ್ಕೋಸ್ಕರ ಪದೇ ಪದೇ ಕಟ್ಟಾಗ್ತಾ ಇದೆ. ಅಷ್ಟೇನು ಗಟ್ಟಿ ಇಲ್ಲ ದಾರ ಇದು. ನೋಡಿ, ಈ ಥರ ಆ ಹೊಲಿಗೆ ಏನು ಹಾಕಿದ್ದೀವಿ ಫಸ್ಟು ಅದೇ ಹೊಲಿಗೆ ಮೇಲೆ ಹೊಲಿಗೆ ಬರಲಿ. ನಿಧಾನಕ್ಕೇ ಬಟ್ಟೆ ತಿರುಗಿಸ್ಕೊಂಡು ನಾವು ಕರೆಕ್ಟಾಗೇ ನಾವು ಪಿನ್ ಹಾಕ್ಕೊಂಡಿರ್ತೀವಲ್ಲ, ಒಂಚೂರು ಏನಾದ್ರೂ ಹೆಚ್ಚು ಕಮ್ಮಿ ಬಂದರೆ ಅಲ್ಲೇ ಸರಿ ಮಾಡಿಕೊಂಡು ಹಾಗೆಯೇ ಸ್ಟಿಚಿಂಗ್ ಮಾಡ್ಕೊತಾ ಹೋಗ್ಬೇಕು. ನಾವು ಪಿನ್ನ ಕಳೆದುಬಿಟ್ಟು ಸರಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಇಲ್ಲಿ ಈ ಥರ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬಂತು. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಈ ಕಲಿತಾ ಇರುವಂಥವ್ರು ಈ ಥರದ್ದೆಲ್ಲ ಟ್ರೈ ಮಾಡಿದ್ರೇ ನಿಮಗೆ ಡಿಸೈನ್ಗಳನ್ನ ಕಲಿಯೋಕ್ಕಾಗೋದು. ನೋಡಿ, ಇಲ್ಲಿ ಒಳಗಡೆ ನಾನು ಮೈನ್ ಮಾರ್ಕ್ ಹಾಕಿದೆ, ಅದೇ ಮಾರ್ಕ್ ಮೇಲೆ ಹೊಲಿಗೆ ಬಂತು. ಆನಂತರ ಎಕ್ಸ್ಟ್ರಾ ಏನಿದೆ ಅದಕ್ಕೆ ನಾನು ಓರ್ಲೆಕ್ ಹಾಕ್ಕೊತೀನಿ ಅಥವಾ ಎಮ್ಮಿಂಗ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಪಕ್ಕ ಬೇಕಿದ್ರೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ 2 ಹೊಲಿಗೆ ಬಿದ್ದರೆ. ನೋಡಿದ್ರಲ್ಲ, ಮತ್ತು ನಾನು ಇನ್ನೊಂದು ಸ್ಲೀವ್ ಸ್ಟಿಚಿಂಗ್ ಮಾಡಬೇಕು, ಅದನ್ನು ನಾನು ಮಾಡ್ಕೊಂಬಿಡ್ತೀನಿ. ಅಂದರೆ ಅದನ್ನು ನಾನು ಫಾಸ್ಟ್ ಮಾಡಿ ವಿಡಿಯೋ ಹಾಕಿದ್ದೀನಿ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ಇಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು, ನಾನು ಅದೇ ನೋಡ್ತೀನಿ ಅಂದರೆ 2 ಸಲ ವಿಡಿಯೋ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಾನು ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಒಳಗಡೆ ಇರೋ ಎಕ್ಸ್ಟ್ರಾ ಬಟ್ಟೆಗೆ ನೀವು ಎಮ್ಮಿಂಗ್ ಮಾಡ್ಕೊಬಿಡಿ ಸಣ್ಣದಾಗೆ. ಓರ್ಲಾಕ್ ಮಾಡಾದಮೇಲೆ ಬೇಕಿದ್ರೆ ಎಮ್ಮಿಂಗ್ ಮಾಡ್ಕೊಳ್ಳಿ, ಅದೇನು ಆ ಕಡೆ ಈ ಕಡೆ ಹೋಗಲ್ಲ. ಈ ಥರ ಸಣ್ಣ ಪುಟ್ಟ ಇದೆ, ಸಣ್ಣ ಪುಟ್ಟ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಟ್ರೆಂಡಿಂಗಲ್ಲಿದೆ. ಈ ಥರ ಡಿಸೈನ್ಗಳನ್ನ ಮಾಡಿ ನೀವೇ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಬೇರೆಯವ್ರಿಗೆ ಮಾಡಿಕೊಟ್ರೆ ಅವರು ತುಂಬ ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಆ ಮೂಲೆಗಳನ್ನೆಲ್ಲ ಕರೆಕ್ಟಾಗಿ ತೊಗೋಬೇಕು, ಅದು ಮೇಯ್ನ್ ಇಂಪಾರ್ಟೆಂಟು. ಈ ಥರ ಡಿಸೈನ್ಗಳು ಮಾಡಬೇಕಾದ್ರೆ ನಾನು ಇನ್ನೊಂದು ಟ್ರಿಕ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವ ಥರ ಮೂಲೆಗೆ ದಾರ ಹಾಕ್ಬಿಟ್ಟು ಎಳ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಥರ ಡಿಸೈನ್ಗಳು ಮಾಡಬೇಕಾದ್ರೆ ಆ ಥರದ್ದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಈ ಕಲಿತಾ ಇರುವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಪ್ಲೀಸ್ ನನ್ನ ವೀಡಿಯೋನ ಹಾಗೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ನಾನು ಮೊದಲೇ ಹೇಳ್ದಂಗೆ ಕಲಿಯುವಂಥವ್ರು ಯಾರಾದರೂ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಇಷ್ಟ ಆಗಿದ್ರೆ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಒಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ, ಈ ಥರ ಪರ್ಫೆಕ್ಟಾಗಿ ಎಲ್ಲನೂ ಅಳತೆ ತೊಗೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈ ಥರ ಡಿಸೈನ್ಗಳನ್ನೆಲ್ಲ ಚೆನ್ನಾಗಿ ಹೊಲ್ಕೊಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ 2 ಸ್ಲೀವ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಮನೆಯಲ್ಲಿ ನೀವೊಂದು ಸಲ ಕಲಿತಾ ಇರುವಂಥವ್ರು ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ವಾವ್, ಸೂಪರಾಗಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.